ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಖುಷಿಮಾಗೆ ಎಗ್ ಬುರ್ಜಿ ಚಪಾತಿ ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಚಪಾತಿ, ಎಗ್ ಬುರ್ಜಿ, ಬೀಟ್ರೋಟ್ ಪಲ್ಯ ಈ ಥರ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಚಪಾತಿ ಜೊತೆ ಅಂತ ಅಂದರೆ. ಇವತ್ತು ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಚಪಾತಿ, ಸ್ವಲ್ಪ ದೋಸೆ ಹಿಟ್ಟು ಕೂಡ ಇತ್ತು. ದೋಸೆ ರಕ್ಷಿತಿಗೆ ಇಷ್ಟ ಎಗ್ ಬುರ್ಜಿ ಜೊತೆಗೆ, ಆದ್ದರಿಂದ ದೋಸೆನೂ ಒಂದಷ್ಟು ಮಾಡಿದೆ. ಹಾಗೆ ಇವತ್ತು ಸ್ಪೆಷಲ್ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಂದರೆ ಮಟನ್ ಮಾಡೋಣ, ಮಟನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು 1 kg ಮಟನ್ನು, ಹಾಗೆ ಒಂದು ಅರ್ಧ kg ಕೈಮಾ ಎಲ್ಲ ತರಿಸಿದ್ದೆ. ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತ ಅಂದ್ಕೊಂಡು, ನನಗೇನು ಅನಿಸುತ್ತೆ ಅಂದರೆ ಮಟನ್ ತಿಂದಮೇಲೆ ಚಿಕನ್ ತಿನ್ನಬೇಕು ಅಂತ ಅನಿಸುತ್ತೆ, ಚಿಕನ್ ತಿಂದಾದಮೇಲೆ ಫಿಶ್ ತಿನ್ಬೇಕು ಅನಿಸುತ್ತೆ, ಫಿಶನ್ನು ತಿಂದಮೇಲೆ ಮತ್ತೆ ಮಟನ್ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ಒಂದೊಂದು ಸರಿ ಒಂದೊಂದು ಮಾಡೋದು. ಹಾಗೆ ಇದನ್ನು ಮಟನ್ನಲ್ಲಿ ಲಿವರ್ ಅಂದರೆ ಸುಟ್ಕೊಂಡು ತಿನ್ನೋದು ಅಂದರೆ ನಂಗೆ ಪರ್ಸ್ನಲಿ ತುಂಬ ಇಷ್ಟ. ಸೊ ನಮ್ಮಪ್ಪ, ನಾನು ಜಾಸ್ತಿ ಚಿಕ್ಕ ಹುಡುಗಿನಲ್ಲೆಲ್ಲ ತಿಂದು ಬೆಳೆದಿದ್ದಂದರೆ ಜಾಸ್ತಿ ಮಟನ್ನೇ. ಸೊ ಇದು ಕಂಟಿನ್ಯೂ ನನ್ನ ಮಗನೂ ಮಾಡ್ತವನೆ, ಅವನಿಗೂ ಸುಟ್ಕೊಂಡು ತಿನ್ನೋದಂದರೆ ಇಷ್ಟ, ಸುಟ್ಕೊಂಡು ತಿಂತಾವನೆ. ಸೊ ನೀನು ಮಾಡ್ಕೊಳಪ್ಪ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಅವನಿಗೆ ಮೋಡ ಕವಿದ ವಾತಾವರಣ, ಫುಲ್ ಮೋಡ ಮುಚ್ಕೊಂಡಾಗೈತಿ ಇವತ್ತು. ಸೊ ಅಡುಗೆ ಮಾಡುವ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಮಟನ್ ಸಾರು ಮಾಡೋಣ ಅಂತ ಹೇಳ್ಕೊಟ್ಟು, ಕೈಮಾ ಮಟನ್ ಸಾರು ಮಾಡೋಣ ಅಂತ ಇವಾಗ ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೆ ಸಂಜೆಗೆ ಆಗುತ್ತೆ ಅಂತ ಹೇಳಿ. ಸೊ ಇನ್ನು ಖುಷಿಮಾಗಿ ಊಟ ಕಟ್ಟಬೇಕು. ಊಟ ಕಟ್ಟಿಲ್ಲ ಅವಳಿಗೆ, ಇನ್ನೂ ಡ್ರೆಸ್ ರೆಡಿ ಮಾಡಿಟ್ಟಿದ್ವಿ. ಒಂದು ಜೊತೆ ಡ್ರೆಸ್ ಕೊಟ್ಟು ಕಳಿಸ್ಬೇಕು, ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಇದನ್ನು ಮಾಮೂಲಿ ಡ್ರೆಸ್ ಹಾಕ್ತಾರೆ. ಇವಾಗ ಅವಳಿಗೆ ದೋಸೆ ಮತ್ತು ಎಗ್ ಬುರ್ಜಿ ಮಾಡಿದೆ, ಅದನ್ನು ಬಾಕ್ಸ್ಗೆ ಹಾಕಿದ್ದೀನಿ. ಮತ್ತು ಒಂದು ರೈಸ್ ಐಟಮ್ ಏನಾದರೂ ಕಟ್ಟಬೇಕು, ಯಾಕಂದರೆ ಅವಳು ಬೆಳಗ್ಗೆ ಏನೂ ತಿಂದೋಗಿರಲ್ಲ. ಇವಾಗ ಹೋಗಿದ ತಕ್ಷಣವೇ ಒಂದು ಏನಾದ್ರು ತಿನ್ನಿಸ್ಬಿಡ್ತಾರೆ, ಒಂದು 12 ಗಂಟೆಗೆ ಏನಾದರೂ ತಿನ್ನಿಸ್ತಾರೆ. ಆಮೇಲೆ ಮತ್ತೆ ಒಂದು 2 ಗಂಟೆ, 3 ಗಂಟೆ, 4 ಗಂಟೆ ಹಾಗೆ ಏನಾದರೂ ಸರಿ ಇನ್ನೊಂದು ಸರಿ ತಿನ್ನಿಸ್ತಾರೆ ಊಟ. ಅದಕ್ಕಾಗಿ ಒಂದು ಯಾವ್ದಾದ್ರು ಕಟ್ಟಬೇಕು. ಸೊ ಇವಾಗ ಮಟನ್ ಸಾರಿಗೆ ರೆಡಿ ಮಾಡ್ತಾ ಇದ್ದೀವಿ. ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ, ಒಗ್ಗರಣೆ ಮಾಡೋಣ ಅಂತ. ಅರಿಶಿನ ಹಾಕಿ ಇದು ಮಾಡಿದ್ದೀನಿ, ತೊಳೆದಿಡಬೇಕು. ಸೊ ಈರುಳ್ಳಿ ಮಾಡೋಣ ಅಂತ ಹೇಳಿ ಇವತ್ತು ಕುಕ್ಕರ್ಗೆ ಹಾಕಲ್ಲ, ಡೈರೆಕ್ಟಾಗಿ ಹಾಗೇ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಳೆ ಮಟನು, ಅದಕ್ಕೋಸ್ಕರ ಇದ್ರ ಜೊತೆ ಕೈಮಾನು ಕೂಡ ತರಿಸಿದ್ದೀನಿ. ಕೈಮಾ ಮಾಡಬೇಕು. ಫಸ್ಟ್ ಇದು ಒಗ್ಗರಣೆ ಮಾಡಿಬಿಡ್ತೀನಿ. ನಾನೇನಂದರೆ ಕೆಲವೊಂದು ಪಾತ್ರೆಗಳನ್ನ ನಾನ್ ವೆಜ್ ಮಾಡೋಕ್ಕೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಆ ಕಡಾಯಿ ಇದೆಯಲ್ಲ, ಆ ಕಡಾಯಿನ ನಾನ್ ವೆಜ್ ಮಾಡೋಕ್ಕೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಸಪ್ರೇಟ್ ಒಂದು ಕುಕ್ಕರು, ಅದನ್ನು ಕೂಡ ಅಷ್ಟೇ ಒಂದಷ್ಟು ಸಪ್ರೇಟ್ ಪಾತ್ರೆಗಳನ್ನ ಅಂತ ಇಟ್ಕೊಂಡಿದ್ದೀನಿ. ಅದರಲ್ಲಿ ಬಿಟ್ಟು ನಾನ್ ವೆಜ್ ಮಾಡಲ್ಲ. ಮೊಟ್ಟೆ ಯೂಶಲಿ ಅದರಲ್ಲಾದ್ರು ಬೇಕಾದ್ರೆ ಮಾಡ್ತಾಯಿರ್ತೀನಿ. ಈ ಮಟನ್ನು ಚಿಕನ್ನು ಮಾಡಬೇಕಾದ್ರೆ ಮಾತ್ರ 1-2-3 ಪಾತ್ರೆ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಇನ್ನು ಮಟನ್ ಸಾರು ಒಬ್ರೊಬ್ರು ಒಂದೊಂದು ಥರ ಕೈ ರುಚಿ ಇರುತ್ತೆ, ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ಹಂಗೆ ರಮ್ಯ ಕೇಳ್ತಾಯಿದ್ದೆ, ನೀನು ಯಾವ ಥರ ಮಾಡ್ತೀಯ ರಮ್ಯ? ಕಾಯಿ ಜಾಸ್ತಿ ಐತಲ್ವಾಕ ಅಂತ ಅವಳು ಕೇಳ್ತಾಯಿದ್ಲು. ಅದಕ್ಕೆ ನೀನು ಯಾವ ಥರ ಮಾಡ್ತೀಯ ರಮ್ಯ ಅಂತ ಕೇಳ್ತಾಯಿದ್ದೆ. ಈ ನಾನ್ ವೆಜ್ಜು ಬೇರೆ ಯಾವ್ದಾರು ಅಡುಗೆ ಮಾಡಬೇಕಾದ್ರೆ ದೊಡ್ಡ ಅಡುಗೆ ನನಗೂ ರಮ್ಯ ಹೆಲ್ಪ್ ಮಾಡ್ತಾಳೆ. ಮತ್ತು ಇವತ್ತು ಎಲ್ರಿಗೂ ಊಟಕ್ಕೆ ಕೀರ್ತಿಗೂ ಹೇಳಿದೆ ಊಟಕ್ಕೆ. ಕೀರ್ತಿ ಮಧ್ಯಾಹ್ನ ಎಲ್ಲರೂ ಮಮತವ್ರಿಗೆ, ಕೀರ್ತಿಗೆ, ರಮ್ಯಗೆ ಎಲ್ಲರೂ ಇಲ್ಲೇ ಊಟ ಮಾಡೋರಂತೆ. ಅಂದರೆ ಇವಾಗ ನಾನು ಶಾಪ್ಗಿನ್ನೂ ಹೋಗಿಲ್ಲ. ಶಾಪ್ಗೆ ಹೋಗೋಕ್ಕೂ ಮುಂಚೆ ಅಡುಗೆ ಮಾಡಿಟ್ಟು ಹೋಗಿ ಮಧ್ಯಾಹ್ನ ಎಲ್ಲರೂ ಇಲ್ಲಿಗೆ ಬಂದು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು, ಅಂದರೆ ಒಂಥರ ಎಲ್ಲರೂ ಮಾತಾಡಿಕೊಂಡು ಒಟ್ಟಿಗೆ ಊಟ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವತ್ತು ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಆ ಥರ ಮಾಡ್ತಾಯಿರ್ತೀವಿ. ಆದರೆ ನಾನು ವೀಡಿಯೋ ಮಾಡಲ್ಲ ಅಷ್ಟೇನೇನೆ. ಇವಾಗ ರಮ್ಯ ಅದೇ ಕೇಳ್ತಾಯಿದ್ದೆ ಹೆಂಗೆ ಅಂತ. ರಮ್ಯ ಹೇಳ್ತಿದ್ಲು, ಜಾಸ್ತಿ ತೆಂಗಿನಕಾಯಿ ಹಾಕಲ್ಲ ನಾವು ಮಟನ್ ಸಾರಿಗೆ ಅಂತ ಹೇಳ್ತಾಯಿದ್ಲು. ನಾನು ಅದನ್ನೇ ಹೇಳ್ತಿದ್ದೆ, ಹಂಗಲ್ಲ, ಇವಾಗ ತೆಂಗಿನಕಾಯಿ ಕಡಿಮೆ ಮಟನ್ನು ಇದ್ದಾಗ ತೆಂಗಿನಕಾಯಿ ಕಡಿಮೆ ಹಾಕಬೇಕು. ಇವಾಗ 1 kg 2 kg ಮೇಲಿದ್ದಾಗ ನೀನು ಬರೀ ಅರ್ಧ ಒಳ್ಳೆ ತೆಂಗಿನಕಾಯಿ ಹಾಕಿ ಮಾಡೋಕ್ಕಾಗಲ್ಲ ಅಲ್ಲ. ಅವಾಗ ಮಟನ್ ಕ್ವಾಂಟಿಟಿ ಕಮ್ಮಿ ಆಗಿಬಿಡುತ್ತೆ. ಕಾಯಿ ಹಾಕಿದ್ರೇ, ಮಸಾಲೆ ಹಾಕಿದ್ರೇ ಜಾಸ್ತಿ ಕ್ವಾಂಟಿಟಿನಲ್ಲಿ ಸಾಂಬಾರು ಮಾಡೋಕ್ಕಾಗೋದು. ಅವಾಗ ಬರೀ ಮಟನ್ ಡ್ರೈ ಆದರೆ ಓಕೆ, ಸಾಂಬಾರು ಮಾಡಬೇಕು ಅಂತಂದರೆ ಅವತ್ತು ತೆಂಗಿನಕಾಯಿ ಜಾಸ್ತಿ ಹಾಕಲೇಬೇಕಲ್ವಾ. ಇಲ್ಲಾಂದರೆ ಸಾಂಬಾರು ಕಮ್ಮಿ ಆಗುತ್ತೆ, ಮಟನ್ ಜಾಸ್ತಿ ಆಗಿಬಿಡುತ್ತೆ ಅಂತ ಅದನ್ನೇ ಹೇಳ್ತಾ ಇದ್ದೆ. ಹೌದು ಅಂತ ಹೇಳ್ಬಿಟ್ಟು ಅಂದರೆ ಅವ್ರ ಮನೆಯಲ್ಲಿ ಜಾಸ್ತಿ, ಅವ್ರ ಅಮ್ಮ ಮನೆಯಾಗಲಿ ಅವ್ರ ಮನೇಲಿ ಜಾಸ್ತಿ ಮಟನ್ ಮಾಡಲ್ಲ. ಮತ್ತು ಇವಾಗಿರೋ ಮಟನ್ ಪ್ರೈಸಿಗೆ 850 ರೂಪಾಯಿ ಇವಾಗ kg. ನಮ್ಮ ಮನೆ ಹತ್ರ ಒಂದು 870 ರೂಪಾಯಿ kg. ಈ ಮಟನ್ ಯಾರು ತೊಗೊಂಬಂದು ತಿಂತಾರೆ? ಎಲ್ಲರೂ ಚಿಕನ್ನೇ. ಮತ್ತು ಇವ್ರು ಯಾರು ಜಾಸ್ತಿ ಮಟನ್ ಇಷ್ಟನೂ ಪಡೋಲ್ಲ, ಎಲ್ಲ ಚಿಕನ್ನೇ ಜಾಸ್ತಿ ಇಷ್ಟಪಡೋದು. ನಾನು ಒಬ್ಬಳೇ ಜಾಸ್ತಿ ಮಟನ್ ಇಷ್ಟಪಡೋದು. ಯಾಕಂದರೆ ನಾನು ಹೇಳಿದ್ನಲ್ಲ, ಚಿಕ್ಕ ಹುಡುಗಿಯಿಂದನೂ ನನಗೆ ಮಟನ್ ತಿಂದೆ ಅಭ್ಯಾಸ. ನಮ್ಮಪ್ಪ ವಾರಕ್ಕೆ 2 ಸರಿ 3 ಸರಿ ಮಟನ್ ತಂದುಬಿಡೋರು. ಮತ್ತು ನಮ್ಮಪ್ಪ ಮಾಡ್ತಿದ್ದು ವ್ಯಾಪಾರ ಬಂದು ಮರಿ ವ್ಯಾಪಾರ ಅಂತಂದಾಗ ಅದೇ ಕುರಿಮರಿಗಳದೆಲ್ಲ ಸಂತೆ ಊರುಗಳ ಆ ಕಡೆ ಈ ಕಡೆ ದಾವಣಗೆರೆ, ಹಾವೇರಿ,
ಹರಿಹರ, ಚಿತ್ರದುರ್ಗ ಆ ಥರ ಎಲ್ಲ ಹೋಗಿ ತೊಗೊಬಂದ್ಬಿಟ್ಟು ಅದನ್ನು ಆಮೇಲೆ ಮಾರಿಬಿಡೋರು. ಮಾರಿ ಒಳ್ಳೆ ಮರಿಗಳನ್ನ ಈ ಮಟನ್ ಸ್ಟಾಲ್ಗಳಿಗೆ ಕೊಡ್ತಾಯಿದ್ರಲ್ಲ, ಅಲ್ಲಿಂದ ಅಂದರೆ ಸಂತೆ ಅಂತ ಮಾಡ್ತಾರಲ್ಲ, ಅಲ್ಲೆಲ್ಲ ಸೇಲ್ ಮಾಡ್ಬಿಟ್ಟು ಬಂದು ಯಾರ ಹತ್ರ ಒಳ್ಳೆ ಮರಿ ಕೊಟ್ಟಿರ್ತಾರೆ ಅವ್ರಿಗೆ ಗೊತ್ತಾಗ್ತಾಯಿತ್ತು ಯಾವ ಮರಿ ಕೊಟ್ಟಿದ್ದೀನಿ ಒಳ್ಳೇದಂತ. ಆ ಮರಿ ಮಟನ್ ಕಟ್ ಮಾಡಿರ್ತಿದ್ರಲ್ಲ, ಆ ಮಟನ್ನ ತೊಗೊಬಂದ್ಬಿಡೋರು ನಮ್ಮಪ್ಪ. ಸೊ ವಾರಕ್ಕೆ 2 ಸರಿ ಹಂಗೆ. ಒಂದು ಸರಿ ಚಿಕನ್ನು, ನಾನು ಜಾಸ್ತಿ ನಾನ್ ವೆಜ್ ತಿಂದೇ ಬೆಳೆದಿದ್ದು. ಸೊ ಆದ್ದರಿಂದ ಅದು ಒಂದು ಸ್ವಲ್ಪ ನಾನ್ ವೆಜ್ ಲವರೇ ನಾನು. ಸೋಮು ತಿನ್ನಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅಯ್ಯೋ ನೀವು ತಿಂದೇ ಇದ್ರು ಅಷ್ಟಾಯಿತು, ನಾನು ತಿಂತೀನಪ್ಪ, ನಾವು ಮಾತ್ರ ಬಿಡಲ್ಲ ಅಂತ ಅಂದ್ಕೊಂಡು ಅದರಲ್ಲಿ ಶ್ರಾವಣದಲ್ಲಿ 1 ತಿಂಗಳು, ಕಾರ್ತಿಕದಲ್ಲಿ 1 ತಿಂಗಳು ಬಿಟ್ಟಿದ್ದೀವಿ. ಇವಾಗ ಕಾರ್ತಿಕದಲ್ಲಿ 1 ಮಂತ್ ಬೇರೆ ತಿಂದಿರಲಿಲ್ಲ ನಾನು. ಸೊ ಎಲ್ಲರೂ ಹೊರಗಡೆ ಹೋದಾಗ ನಾನ್ ವೆಜ್ ಶಾಪ್ಗಳು ನೋಡ್ತಾಯಿದ್ರೆ ಸಾಕು, ನನಗೆ ಎಲ್ಲಿ ಗೊತ್ತಾ, ನಾನ್ ವೆಜ್ ತಿಂದೇ ಇರ್ಬೇಕಾದ್ರೆ ನಾನ್ ವೆಜ್ ಶಾಪ್ಗಳು ಜಾಸ್ತಿ ಸಿಗ್ತಾ ಇರುತ್ತೆ. ಅಯ್ಯೋ ಇವತ್ತೇ ತಿನ್ನಲ್ವಲ್ಲ, ಈ ಟೈಮಲ್ಲೇ ತಿನ್ನಲ್ವಲ್ಲ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ನನಗೆ. ಸೊ ಇವಾಗ ಅದಕ್ಕೆ ನಾನು ಮಾಡಿಕೊಂಡು ಅಷ್ಟಕಟಾಗಿ ತಿಂತಾಯಿದ್ದೀನಿ. ಅದೇ ನಾನ್ ವೆಜ್ ತಿನ್ನಬೇಕು ಅಂತ ಅನ್ನುವಾಗ ಮಾಡಿಕೊಂಡು ಅವಾಗ ಯಾವ ಹೋಟೆಲ್ಗಳು ನನಗೆ ಸಿಗೋದೇ ಇಲ್ಲ ಸರಿಯಾಗಿ. ಸೊ ಸರಿ ಆಯಿತು, ನಾನೇ ಮನೇಲಿ ಆರಾಮಾಗಿ ಕೈಮಾ ಸಾರು, ಮಟನ್ ಎಲ್ಲ ಹಾಕಿ ಮಾಡಿಬಿಟ್ಟು ತಿನ್ನೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಬಂದು ಹೊಸ ಮನೆ ಹತ್ರ ಸ್ವಲ್ಪ ಹೋಗ್ಬೇಕು. ಹಿಂದೆ ರೂಮ್ಸಿಂದು ಬಾಲ್ಕನಿ ಇದೆಲ್ಲ ಕಟ್ಟಿದ್ದಾರೆ. ಸೊ ಗೋಡೆ ಅದೆಲ್ಲ ನೋಡ್ಬೇಕು ಇವಾಗ ಒಂದ್ಸರಿ ವಿಸಿಟ್ ಹಾಕ್ಬಿಟ್ಟು ಆಮೇಲೆ ಶಾಪ್ ಹತ್ರ ಹೋಗೋಣ ಅಂತ ಹೇಳಿ. ಕ್ಲೈಮೇಟ್ ಬೇರೆ ಮೋಡ ಮುಚ್ಚಿದ ವಾತಾವರಣ, ಅದಕ್ಕೋಸ್ಕರ ಚೆನ್ನಾಗಿದೆ, ಬಿಸಿಲಿಲ್ಲ ಜಾಸ್ತಿ. ನಂಗೆ ಈ ಥರ ಕ್ಲೈಮೇಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆಯ್ತು, ಸೊ ಒಂದು ವಿಸಿಟ್ ಹಂಗೆ ಮನೆ ಹತ್ರ ಹೋಗಿ ಆಮೇಲೆ ಶಾಪ್ ಕಡೆ ಕೊಡು ವೀಡಿಯೋ ಮಾಡಬೇಕು. ಅದಕ್ಕೋಸ್ಕರ ನಂಗೆ ಗಾಡಿ ಎಲ್ಲಪ್ಪ, ನನ್ನ ಗಾಡಿ ಹುಡ್ಕೋದೇ ದೊಡ್ಡ ಟಾಸ್ಕ್ ಅಂತ ಇಲ್ಲ, ಗೊತ್ತೇ ಆಗಲ್ಲ. ನೋಡಿ ಫ್ರೆಂಡ್ಸ್, ಅಮ್ಮಮ್ಮಗ ನಾನು ಓಡ್ತಾ ಇದ್ದೀನಿ. ಅಮ್ಮಮ್ಮಗ ಫೋಟೋ ಶೂಟಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ಏನೊಬ್ಬೊಬ್ರು ಅಲ್ಲ, ನಮ್ಮ ಇಂಡಿಯಾ ಮ್ಯಾಪ್ ಹಾಕೋಬಿಟ್ಟವ್ನೆ. ಹಾಂ ಅದೇ ವಾವ್, ನಕ್ಷ್. ಬಬ್ರು ಹೆಸರು ಏನಂದರೆ ನಕ್ಷ್. ಬಾಬು ನಿನ್ನ ಹೆಸರೇನು? ನಾವಲ್ಲಿ ಆಟ ಆಡ್ತಾ ಇದ್ದಲ್ಲ ಕ್ರಿಕೆಟ್ ಟೀಮು, ನಮ್ಮ ಟೀಮ್ ಟಿ ಶರ್ಟ್ ಅದು ನಂದು ರಿದಿದು. ಓಕೆ ಓಕೆ, ಹಂಗೆ ನಾನು ಹಾಕೋಬೋದಾಗಿತ್ತು. ಹಾಂ ಹಂಗೆ. ಫೋಟೋ ತೆಗಿತಾರೆ. ನಾನು ಇದ್ಯಾರು ಹಿಂಗೆ ನಿಲ್ಸ್ಕೊಂಡು ಇಷ್ಟೊತ್ತಲ್ಲಿ ಫೋಟೋ ತೆಗಿತಾವ್ರಲ್ಲ ಅಂತ. ಇವರು ಅಲೋ ಏನಕ್ಕೆ ಅಮ್ಮ ಜೊತೆ ಹೋಗ್ತೀಯ, ನನ್ನ ಜೊತೆ ಬರ್ತೀಯ ಬಾಬು? ಬಾಬು ಹೇಳು ಬಾಬು, ಬ್ಯಾಂಗ್ಳೂರ್ ಲಯನ್ಸ್ ಹೇಳು. ಅಮ್ಮ ಮಗ ಇಬ್ರು ರಿದಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇದೆ. ಸೊ ಅಲ್ಲಿ ಬರೋಕ್ಕೆ ಹೇಳಿದ್ದಾರೆ, ಅದಕ್ಕೆ ಅಲ್ಲಿ ಅಮ್ಮ ಮಗ ಇಬ್ರು ಹೋಗ್ತಾ ಇದ್ದಾರೆ. ಈ ನನ್ನ ಮಗ ನೋಡ್ರೆ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟ. ಬಬ್ಬು ಇನ್ನು ಇವಾಗ ಹೋಗ್ತಾರೆ. ಟೈಮ್ ಎಷ್ಟು ಇವಾಗ? 2 ಗಂಟೆಗೆ ಬನ್ನಿ ಅಂತ ಹೇಳೋರೆ. ಅವಳನ್ನ ನೋಡೋದು ಬರೋದು ಎಷ್ಟು ಡ್ಯಾನ್ಸ್ ಐತೆ. ಅಮ್ಮ ಕಮ್ಮು, ಪಂಚರ್ ಆಗುತ್ತೆ ಗಾಡಿ ಇವಾಗ ಎಲ್ಲರೂ ಕುತ್ಕೊಂಡ್ರೆ. ಅದೇ ನನ್ನ ಮಗನೇ ಅದ್ಯಾವುದು ಮನೆ ಅಂತ ಇದ್ದು 203 ಅಂದ್ರೆ ಅದು ಮೇಲೆ 3rd ಫ್ಲೋರ್. ನಾನು ಹಂಗೆ ಮನೆ ಹತ್ರ ಹೋಗ್ಬಿಟ್ಟು ಹಂಗೆ ಶಾಪ್ ಹತ್ರ ಹೋಗೋಣ ಅಂತ ಹೇಳ್ಕೊಂಡು ಕೆಲಸ ಸ್ವಲ್ಪ ನಿಧಾನ ಮಾಡ್ಬಿಟ್ಟವ್ರೆ. ಅದೇ ಟೆನ್ಷನ್. ಇವಾಗ ಕಾಲ್ ಮಾಡಬೇಕು ಅವರಿಗೆ, ಯಾಕೆ ಕೆಲಸ ನಿಧಾನ ಅಂತ. ಬೇರೆ ಪ್ಲಾಸ್ಟಿಂಗ್ ಶುರು ಮಾಡ್ಕೊಬೇಕು ಇವರು, ಅದಕ್ಕೋಸ್ಕರ. ಸೂಪರ್. ಇಲ್ಲಿ ರೂಮಿಗೆ ಬಾಲ್ಕನಿ, ನಾನು ಬಾಲ್ಕನಿ ಡೋರ್ ಬಂದು ಈ ಥರ ಕೊಟ್ಟಿದ್ದೀನಿ. ಇದು ಅಪಾರ್ಟ್ಮೆಂಟ್ ಈ ಕಡೆ ಸೈಡು ಹಿಂಗೆ ಬರುತ್ತೆ. ಸೊ ಇಲ್ಲಿ ಬಂದು ಬಾಲ್ಕನಿ ಕಾಂಪೌಂಡ್ ಥರ ಏನು ಬಂತೆ, ಈ ಥರ ಕಟ್ಟೆ ಕಟ್ಸಿದ್ದೀನಿ. ಸೊ ಕಟ್ಸ್ಬಿಟ್ಟು ಇದ್ರ ಮೇಲೆ ಗ್ರಿಲ್ಲು, ಅಂದರೆ ಸೆಕ್ಯೂರಿಟಿ ವೈಸು ಚೆನ್ನಾಗಿರ್ಬೇಕಂತ. ಇಲ್ಲಿ ನಿಮಗೆ ಗೊತ್ತಾಗಲಿಕ್ಕಿಲ್ಲ, ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಈ ಥರ ಒಂದು ಇಷ್ಟು ಎತ್ತರಕ್ಕೆ ಬರೋ ಥರ ಹೀಗೆ ಕಟ್ಸಿದ್ದೀನಿ. ಇದ್ರ ಮೇಲೆ ಗ್ರಿಲ್ ಬರುತ್ತೆ. ಸೊ ಯಾವ ಥರ ಗೊತ್ತಾ, ಇಲ್ಲಿ ಬ್ಲ್ಯಾಕಲ್ಲಿ ಗ್ರಿಲ್ ಕಾಣಿಸ್ತಾ ಇದೆಯಲ್ಲ, ಇದು ಆ ಟೈಪು ಇಲ್ಲಿ ಗ್ರಿಲ್ ಕೊಡ್ಸೋಣ ಅಂತ ಹೀಗೆ ಗ್ರಿಲ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಹಿಂಗಾಗುತ್ತೆ ಏನು ಎತ್ತ ಅಂತ ನೋಡಬೇಕು. ಇದು ಬಾಲ್ಕನಿ ಎಲ್ಲ ನಮ್ಮ ಇದು ಮನೆಯಲ್ಲಿರೋ ಎಲ್ಲ ರೂಮ್ಸಿಗೂ ಬಾಲ್ಕನಿ, ಪ್ರತಿಯೊಂದು ರೂಮಿಗೂ ಬಾಲ್ಕನಿ ಕೊಡಿಸಿದ್ದೀವಿ. ಲಾಸ್ಟ್ ವಿಡಿಯೋನಲ್ಲಿ ನಾನು ಹೇಳಿದ್ದೆ, ಸೊ 4 BHK 5 BHK ಆಯಿತು ಅಂತ. ಇದೇ ಎಕ್ಸ್ಟ್ರಾ ರೂಮ್ ಆಗಿದ್ದು. ಇದು ಬಂದು ಸ್ಟುಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಲ್ಲಿ ಗಾರ್ಡ್ನಿಂಗ್ ಬರಬೇಕಾಯ್ತು, ಹೇಳ್ತಲ್ಲ ಲಾಸ್ಟ್ ಟೈಮ್, ಗಾರ್ಡ್ನಿಂಗ್ ಬೇಡ ಅಂತ ಹೇಳ್ಬಿಟ್ಟು ಇದು ಸ್ಟುಡಿಯೋ ಮಾಡ್ಕೊಂಡಿದ್ದು ನಾವು. ಸ್ಟುಡಿಯೋ ರೂಮ್ ಎಲ್ಲ ಥರ
ಆಗಬೇಕು. ಅದಕ್ಕೊಂದು ವಿಂಡೋ ಇರಲಿಲ್ಲ, ಸೊ ಅದಕ್ಕೆ ವಿಂಡೋನು ಕೊಡಿಸಿದ್ರು. ಯಾಕಂದರೆ ಇಲ್ಲಿ ಬಾಲ್ಕನಿ ಡೋರ್ ದೊಡ್ಡದಾಗಿ ಬರೋ ಥರ ಮಾಡಿದ್ದೀವಿ. ಸೊ ಇಲ್ಲಿ ಕಿಟಕಿ ಇರಬೇಕು, ಒಂದೇ ಬಾಲ್ಕನಿ ಹೋಗ್ಬಿಟ್ಟು ಸರಿ ಹೋಗಲ್ಲ, ಕ್ಲೋಸ್ ಮಾಡಿಕೊಂಡ್ರೆ ಕಿಟಕಿನೂ ಇರಬೇಕು ಅಂತೇಳಿ ಕಿಟಕಿನೂ ಕೂಡ ಇಲ್ಲಿ ಗೋಡೆ ಕಟ್ಬಿಟ್ಟಿದ್ರು, ಮತ್ತೆ ಹೊಡ್ಸಿದ್ವಿ. ಅಂದರೆ ತುಂಬ ನಾನು ಯಾವುದನ್ನು ಹೊಡ್ಸೋ ಥರ ಯಾವುದು ಮಾಡ್ತಾಯಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಸೊ ಇಲ್ಲೊಂದು ಓಪನ್ ಇತ್ತು ಕಿಟಕಿ, ಇಲ್ಲೊಂದು ಓಪನ್ ಇತ್ತು ಇದು. ಸೊ ಇದನ್ನು ಅಷ್ಟೇ ಬೇಡ ಅಂತ ಹೇಳ್ಬಿಟ್ಟು, ಯಾಕಂದರೆ ಮೇಂಟೆನೆನ್ಸ್ ಸುಮ್ಮನೆ ಕಟ್ಟೋದಲ್ಲ, ಆ ಕಟ್ಟೋದ್ಮೇಲೆ ಅದನ್ನು ಮೇಂಟೈನ್ ಮಾಡಬೇಕು. ಇವಾಗ ಅಲ್ಲಿ ಗ್ಲಾಸು ಕಿಟಕಿ ಥರ ಬರ್ತೈತೆ, ಫಿಕ್ಸೆಡ್ ಗ್ಲಾಸ್ ಥರ. ನಾವು ಈ ಕಡೆ ಕ್ಲೀನ್ ಮಾಡ್ಕೊಬೋದು, ಆ ಕಡೆ ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು? ಯಾಕಂದರೆ ಪಕ್ಕದಲ್ಲೂ ಮನೆ ಕಟ್ಟಿದ್ದಾರೆ, ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು? ಸೊ ಆಗಲ್ಲ ಅಲ್ಲ, ಅದಕ್ಕೋಸ್ಕರನೇ ಇನ್ನು ಬಂದು ನಮ್ಮನೆ ಗೆಸ್ಟ್ ರೂಮ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬರುತ್ತೆ ಫ್ರೆಂಡ್ಸ್, ಸ್ಪೇಷಿಯಸ್ ಆಗಿ ಬರುತ್ತೆ, ಫುಲ್ಲು ಸ್ಪೇಷಿಯಸ್ ಆಗಿ ಬರುತ್ತೆ. ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸೋದಿಲ್ಲ. ಸೊ ಇದಕ್ಕೂ ಬಾಲ್ಕನಿ ಅಂತಂದರೆ ಇಲ್ಲಿಂದ ಹಿಂಗೆ, ಸೊ ಬಾಲ್ಕನಿ ಇದು ಬರುತ್ತೆ, ಇದು ಅಷ್ಟೇ ದೊಡ್ಡದಾಗಿ ಬರುತ್ತೆ. ಇಲ್ಲಿಂದ ತೋರಿಸಿ ಹಿಂಗೆ ಮೇ ಬಿ ಗೊತ್ತಾಗುತ್ತೆ, ದೊಡ್ಡದು ಇಲ್ಲಿ ಹಿಂಗೆ ಸಿಕ್ಕಾಪಟ್ಟೆ ದೊಡ್ಡದು. ನನಗೆ ಆ್ಯಕ್ಚುಲಿ ಇದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಅವ್ರು ಹೇಳಿದ್ದಾರೆ ಮ್ಯಾಮ್ ಎಲ್ಲ ಒಂದು ಸರಿ ಪ್ಲಾಸ್ಟಿಂಗ್ ಮಾಡಿ ಅದ್ರ ಮೇಲೆ ಒಂದು ಸರಿ ಪಟ್ಟಿ ಹಾಕ್ತಾರಲ್ಲ, ವೈಟ್ ಪಟ್ಟಿ ಹಾಕ್ತಾರಲ್ಲ, ಆವಾಗಲೇ ನಿಮಗೆ ಮನೆ ಹೆಂಗೆ ಬಂದಿದೆ, ಎಷ್ಟು ಸ್ಪೇಷಸ್ ಆಗಿದೆ, ಎಷ್ಟು ಬರುತ್ತೆ ಅಂತ ಗೊತ್ತಾಗೋದು ಅಂತ ಹೇಳ್ತಿದ್ರು. ಸೊ ಹಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇವರು ಯಾಕೋ ಪ್ಲಾಸ್ಟಿಕ್ ಸ್ವಲ್ಪ ಲೇಟ್ ಮಾಡ್ತವ್ರೆ, ಯಾಕೋ ಬೇಜಾರಾಗ್ತೈತೆ ನನಗೆ ಸ್ವಲ್ಪ. ಏನು ಇವಾಗ ಸುಮ್ಮನೆ ಕೊಡೋದು, ನಾವು ಅಮೌಂಟ್ ಕೊಡೋದಾಗಲಿ ಎಲ್ಲ ಆಗಲಿ ಒಂದು ಸ್ವಲ್ಪ ಯಾವುದೂ ಡಿಲೇ ಮಾಡಿಲ್ಲ, ಕರೆಕ್ಟಾಗಿ ಕೊಡ್ತಾಯಿದ್ದೀವಿ. ಯಾಕೆಂದರೆ ಇವತ್ತಿನ ದಿನಗಳ ಸಿಕ್ಕಾಪಟ್ಟೆ ಏನೋ ಎಲ್ಲ ಮೋಸ ಮಾಡ್ತಾರೆ, ಅದು ಇದು ಅಂತ ಹೇಳ್ತಾರಲ್ಲ, ಅದರಿಂದ ನಾವು ಮಾಡ್ಕೊಂಡು ಯೋಚನೆ ಮಾಡಿ ಒಂದೊಂದು ಸ್ವಲ್ಪ ದುಡ್ಡನ್ನ ಇದು ಮಾಡ್ತಾಯಿದ್ವಿ. ಇನ್ನು ವುಡ್ಡಿಗೆ ಬಂದರೆ ನಾವು ಅದೇ ಟೀ ಕುಡ್ ನಾರ್ಮಲಾಗಿ ದೇವ್ರ ಮನೆಗೆ ಮತ್ತು ದೇವ್ರ ಮನೆ ಮೇನ್ ಡೋರು ಎಲ್ಲ ಟೀ ಕುಡ್ಡೇ ಹೋಗೋದು. ಇನ್ನು ರೂಮ್ ಡೋರ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ, ವುಡ್ ಬೇಡ ಅಂತ ಹೇಳಿ. ಸೊ ನೋಡೋಣ, ಇನ್ನೂ ಡಿಸ್ಕಷನಲ್ಲಿ ನಡೀತಿದೆ, ಏನಾಗುತ್ತೆ ಅಂತ ನೋಡುವ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಚೇಂಜಸ್ ಆಗಿತ್ತು, ಇದೆಲ್ಲ ನೋಡಿ ಎಲ್ಲ ಮೂಟೆಗಳೆಲ್ಲ ಇಟ್ಟವ್ರೆ. ಸೊ ಚೇಂಜಸ್ ಆಗಿತ್ತು. ಸೊ ಓಕೆ, ನಾನು ಅದೇ ಪ್ಲಂಬಿಂಗ್ ಎಲ್ಲ ಕೆಲಸ ಮಾಡ್ತಾಯಿದ್ರಲ್ಲ, ಅದೆಲ್ಲ ಕಂಪ್ಲೀಟಾಗಿ ಆಗಿದೆ, ನೋಡ್ಕೊಳ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬಂದೆ ಫ್ರೆಂಡ್ಸ್. ಮತ್ತು ಲಾಂಡ್ರಿ ಎಲ್ಲ ಬಂದು ಮೇಲೆ ಬಂದಿರೋದು ನಮ್ಮದು. ಸೊ ಲಾಂಡ್ರಿ, ವಾಷಿಂಗ್ ಮಿಷಿನ್ ಆಗಿರೋದು, ಬಟ್ಟೆ ಒಣಗಾಕೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಎಲ್ಲ ಮೇಲ್ಗಡೆನೇ ಮಾಡಿಸ್ಬಿಟ್ಟಿದ್ದೀವಿ, ಕೆಳಗಡೆ ಯಾವುದೂ ಇಲ್ಲ. ಮತ್ತು ಟವಲ್ಗಳು ಒಣಗಾಕೊಳ್ಳೋಕ್ಕೆ ಮಾತ್ರ ನಾನು ಬಾಲ್ಕನಿ ಏನು ಜಾಗ ಬಿಡಿಸಿದ್ದೀನಿ. ಪ್ರತಿಯೊಂದು 5 ರೂಮಲ್ಲಿ ಇದೆಯಲ್ಲ, 5 ರೂಮ್ಗೂ ಕೂಡ ಬಾಲ್ಕನಿ ಇದೆ. ಸೊ ಒಂದು ರೂಮಿಗಿದೆ, ಒಂದು ರೂಮಿಗಿಲ್ಲ ಅನ್ನೋ ಥರ ಇಲ್ಲವೇ ಇಲ್ಲ. ಪ್ರತಿಯೊಂದು ರೂಮ್ಗಳಿಗೂ ಬಾಲ್ಕನಿ ನಾನು ಮಾಡಿಸಿಸ್ಬಿಟ್ಟಿದ್ದೀನಿ. ಸೊ ಈ ರೂಮಿಗೆ ಬಂದರೆ ಈ ರೂಮಿಗೂ ಇಲ್ಲಿ ಬಾಲ್ಕನಿ ಇಲ್ಲೂ ಸೇಮ್ ಸ್ಪೇಸ್. ಇದು ನಮ್ಮ ಇಂಜಿನಿಯರ್ ಕೊಟ್ಟಿರಲಿಲ್ಲ ಈ ಬಾಲ್ಕನಿನ ನಮಗೆ. ನಾನೇನು ಮಾಡಿದೆ ಅಂತಂದರೆ, ಜಾಗ ಯಾಕೆ ವೇಸ್ಟ್ ಮಾಡ್ತೀರಾ, ಯಾಕೆ ಬಿಟ್ಬಿಡ್ತೀರಾ, ಬೇಡ ಅಲ್ಲಿ ತೊಗೊಬೋದಲ್ವಾ ವಾಸ್ತು ಪ್ರಕಾರ ಅಂದೆ. ಇಲ್ಲ ಮ್ಯಾಮ್ ತೊಗೋಬೋದು ಅಂತ ಹೇಳಿದ್ರು. ಹಾಗಿದ್ಮೇಲೆ ನನಗೆ ಈ ಥರ ಕಟ್ಬಿಡಿ ಅಂತ ಹೇಳಿ ಆಮೇಲೆ ನಾನು ಅದನ್ನು ಮಾಡಿಸಿದ್ದು. ಇಲ್ಲ ಅಂದಿದ್ದರೆ ಹಿಂಗೆ ಫುಲ್ಲು ಇಲ್ಲಿ ತನಕ ಗೋಡೆ ಇಷ್ಟೇ ಇದ್ಬಿಡ್ತಾ ಇದ್ದಿದ್ದು, ಅದು ಬಾಲ್ಕನಿ ಬರ್ತಾನೆ ಇಲ್ಲ. ಸುಮ್ಮನೆ ಎಷ್ಟು ಅಡಿ ಇದೆ ಗೊತ್ತದು, 3 ಅಡಿನೋ 3.5 ಅಡಿನೋ ಇದೆ. ಸುಮ್ಮನೆ ಅಷ್ಟು ಜಾಗ ವೇಸ್ಟ್ ಆಗ್ತಾಯಿತ್ತು. ಕೆಲವೊಂದು ಏನಂದರೆ ಮನೆ ಕಟ್ಟಿಸುವಾಗ ನಾವು ಅವ್ರಿಗೆ ಬಿಡಬಾರ್ದು, ನಮ್ಮದು ಒಂದು ಸ್ವಲ್ಪ ತಲೆ ಓಡಿಸ್ಬೇಕು. ಇಲ್ಲ ಅಂತಂದರೆ ಹಿಂಗೆ ನೋಡಿ, ಹಿಂಗೆ ಆಗೋಗ್ತಾಯಿತ್ತು, ವೇಸ್ಟ್ ಆಗೋಗ್ತಾಯಿತ್ತು ಜಾಗ ಅಷ್ಟು. ಸುಮ್ಮನೆ ಇವಾಗ ನೋಡಿ ಒಂದು ಸ್ಪೇಸ್ ಬಂತಾ, ಅಲ್ಲಿಗೆ ಬಾಲ್ಕನಿ ಆಗಲಿ, ಇವಾಗ ಎಕ್ಸಾಂಪಲ್ ಒಂದು ಸುಮ್ಮನೆ ಸಿಂಪಲಾಗಿ ಕೂತ್ಕೊಳ್ಳೋದಾಗಲಿ, ಇಲ್ಲಾಂದರೆ ಒಂದು ಸ್ನಾನ ಮಾಡ್ಕೊಂಡು ಒಂದು ಟವಲ್ ಒಣಗಾಕೋದಾಗಲಿ, ಸಿಂಪಲಾಗಿ ಚಿಕ್ಕ ಪುಟ್ಟ ಬಟ್ಟೆಗಳು ಒಣಗಾಕೋದಾಗಲಿ, ಅದಕ್ಕಾದ್ರೂ ಈಸಿ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಬಾಲ್ಕನಿ ಮಾಡಿದ್ರು. ಓಕೆ, ಇನ್ನು ಶಾಪ್ ಕಡೆಗೆ ಹೋಗುವ. ಇಲ್ಲೊಂಚೂರು ನಡಿಬೇಕು, ನಂಗೆ ಭಯ ಆಗುತ್ತೆ, ಮರಳಾಗ್ಬಿಟ್ಟವ್ರೆ. ಟೈಮ್ ಎಷ್ಟು ಗೊತ್ತಾ ಇವಾಗ? 4:45, 5 ಗಂಟೆ ಹತ್ರ ಆಗಿದೆ. ಇವಾಗ ಊಟಕ್ಕೆ ಕಸ್ಟಮರ್ ಏನು ಗೊತ್ತಾ, ಬ್ಯಾಕ್ ಟು ಬ್ಯಾಕ್ ಆಫ್ಲೈನ್ ಕಸ್ಟಮರ್ಸ್ ಬರ್ತಾನೆ ಇದ್ರು. ಸೊ ಅದಕ್ಕೋಸ್ಕರ ಬರೋದು ಊಟಕ್ಕೆ ಲೇಟ್ ಆಯಿತು. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಬಂದು. ಇವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಕರೆದಿದ್ದೀನಿ, ಅವರು ಇನ್ನೂ ಬಂದಿಲ್ಲ. ಕೀರ್ತಿಯವರು ಅದು ಹೇಳಿದ್ನಲ್ಲ, ರಿಧಿ ಸ್ಕೂಲಲ್ಲಿ ಫಂಕ್ಷನ್ ಇದೆ ಸ್ಪೋರ್ಟ್ಸಿಂದು, ಹಾಗೆ ಡ್ಯಾನ್ಸ್ ಇದೆ ಅಂತ ಹೇಳಿ ಅಲ್ಲೋದ್ರು. ಮಳೆ ಬಂದಿದ್ರಾಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇನ್ನು ಲೇಟ್ ಆಯ್ತಂತೆ. ಅವ್ರು ಕೀರ್ತಿರು ಬರ್ತೀನಿ ನಿಖಿತಾ ನಾನು ಅಂದರು, ನೀವು ಮಾಡಿಟ್ಟಿರಿ ಅಂತ ಹೇಳಿದ್ರು. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ, ಮಮತವ್ರಿಗೆ ಹೇಳಿದ್ದೀನಿ, ರಮ್ಯಾನೂ ಬರ್ತಾಳೆ, ಎಲ್ಲರೂ ಬರ್ತಾರೆ ಇವಾಗ.
ಸೊ ಎಲ್ಲರೂ ಊಟ ಮಾಡೋಣ ಅಂತ ಅಂದ್ಕೊಂಡು ಇವಾಗ 2 ಗಂಟೆ 3 ಗಂಟೆ 3:15 ಅಂತ ಊಟಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆದರೆ 4 ಗಂಟೆ ಆಗೋಯ್ತು. ಮುದ್ದೆಗೆ ಇಟ್ಟಿದ್ದೀನಿ, ಒಂದು 4 ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರು ಕೂಡ ಇದೆ. ಅನ್ನ ಮಾಡಿಬಿಟ್ಟು ಹೋದೆ, ಬಿಸಿ ಬಿಸಿ ಅನ್ನ ಇದೆ, ಬಿಸಿ ಇದೆ ಇನ್ನೂ. ಅಂದರೆ ಉಗುರು ಬೆಚ್ಚ ಥರ ಇದೆ, ಯಾಕಂದರೆ ಬಂದು ಮಾಡೋಕ್ಕಾಗಲ್ಲ ಅಂತ ಗೊತ್ತು ನನಗೆ. ಅದಕ್ಕೋಸ್ಕರ ಇವಾಗ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಸೇರ್ಕೊಂಡು ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದು. ಆದರೆ ಕೀರ್ತಿಯವರು ಫೋನ್ ಪಿಕ್ ಮಾಡ್ತಾ ಇಲ್ಲ, ನೋಡಬೇಕು ಅಷ್ಟರಲ್ಲಿ ಬರ್ತಾರ ಅಂತ. ಫ್ರೆಂಡ್ಸ್ ಇವಾಗ ಬಂದರು ಕೀರ್ತಿಯವರು ಫೈನಲಿ. ಓಕೆ ಓಕೆ ಓಕೆ, ಏನಿಲ್ಲ ಸರಿಯಾಗಿ ಕೂತ್ಕೊಳ್ಳಿ. ಇವಾಗ ಮಮತವರು, ರಮ್ಯಾ ಅವರು, ಬಬ್ರು ಅವರು ಎಲ್ಲರೂ ಊಟ. ನಂದು ಆಯ್ತು ಊಟ. ಅವ ಫಸ್ಟೇ ನನ್ನ ಕಡೆ ಬಂದಾಗ ಕೊಡ್ಸಿದ್ದಾನೆ. ಅದೇ ಹೆಂಗಿದೆ ಮಟನ್ನು? ಇವತ್ತು ಕುಕ್ಕರ್ಗೆ ಹಾಕಿಲ್ಲ, ಡೈರೆಕ್ಟ್ ಎಂತ ಒಗ್ಗರಣೆ. ಏನು ಒಂದು 20 ನಿಮಿಷ ಅಷ್ಟೇ, 20 ನಿಮಿಷ ಅರ್ಧ ಗಂಟೆ ಬೆಂದಿದೆ ಅಲ್ಲ ಅಂತ. ಚೆನ್ನಾಗಿ ಬೆಂದಿದೆ ಅಲ್ವಾ? ಅದೇ ನಾನು ಅದೇ ಅಂದ್ಕೊಂಡೆ. ಅಮ್ಮಂದಿರಿಗೆ ಮಾತ್ರ ಫ್ರೆಂಡ್ಸ್ ಇದನ್ನ ಇವಾಗ ಬಬ್ರಿಗೆ ಹಾಕ್ತಾ ಇದೀವಿ. ಫ್ರೆಂಡ್ಸ್ ಬಂದು ಸ್ವಿಮ್ಮಿಂಗ್ ಸೂಟ್ ಖುಷಿಯಮ್ಮಗೆ ಅಂತ ಆರ್ಡರ್ ಮಾಡಿದೀನಿ. ಕ್ವಾಲಿಟಿ ಚೆನ್ನಾಗಿದೆ ಅದ್ರದ್ದು. ಖುಷಿ ಸಂಡೇಸ್ ಫುಲ್ ಸ್ವಿಮ್ಮಿಂಗ್ ಫುಲ್ ಸೆಟ್ ಬರತ್ರ. ಡೆಕಾಥ್ಲಾನ್ ಹೋದಾಗ ನೋಡಿದ್ವಿ 1800 ರೂಪಾಯಿ ಇತ್ತು. ಸೇಮ್ ಇದೇ ತರನೇ ಇತ್ತು. ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿ. ಅದು ಡೆಕಾಥ್ಲಾನ್ ಕ್ವಾಲಿಟಿ. ಅಷ್ಟು ನೆಸೆಸಿಟಿ ದೊಡ್ಡಾದ್ರೆ ನಾವು ಈ ಟಿ ಶರ್ಟ್ ನ ಮೀಶೋ ತಗೊಂಡ್ರೆ 100 ರೂಪಾಯಿ ಕೊಡ್ತಾರೆ. ಈ ಟಿ ಶರ್ಟ್ 2,500 ರೂಪಾಯಿ ಕೊಟ್ಟಿದ್ದೀನಿ. ಕಂಪ್ನಿ ಯಾನೆಕ್ಸ್. ಅದಕ್ಕೋಸ್ಕರ ಇವಾಗೆಲ್ಲ ಆರ್ಡರ್ ಮಾಡಿದ್ದೀವಿ. ಬಟ್ ಏನಂದ್ರೆ ಬಟ್ಟೆ ಚೆನ್ನಾಗಿದೆ. ನಾನು ಇದೀಗ ಆರ್ಡರ್ ಮಾಡಿದ್ದೀನಿ. GSM ನಾನು ಹೇಳೋದೇನ್ ಗೊತ್ತಾ, ಈ ಮಕ್ಳಿಗೆ ಫಸ್ಟ್ ಆಫ್ ಆಲ್ ಎಲ್ಲ ಬಂದೈತೆ, ಫುಲ್ ಸೆಟ್ಟೇ ಬಂದೈತಿ. ಬ್ರ್ಯಾಂಡ್ ಅಂತ ಏನ್ ಗೊತ್ತಿದ್ಮೇಲೆ ಹೋಗ್ಬೋದು. ಇವಾಗ ತಗೋಬೇಕು ಅಂತಂದ್ರೆ ಸಪ್ರೇಟ್ ಅಂದ್ರೆ ಅಂತೂ ನಿಮ್ಮ ಮಗಳಿಗೆ ಗೊತ್ತಾಯ್ತಾ ತರ್ಸಿರೋದಕ್ಕ ಹಾಕೋಣ ಒಬ್ರಿಗೆ ಇಲ್ಲ ನೋಡಿ. ಯಾಕಂದ್ರೆ ಅದು ಆಯ್ತು ನಡಿ, ವಾಶ್ರೂಮ್ ಹೋಗ್ಬೇಕಂತಲ್ಲ, ಹೋಗ್ ನಡಿ. ಚೂರ್ ಅಷ್ಟೇ. ಇದು ಬಂದಿದೆ ಎಂತ ಗೊತ್ತಾ, ಆ ಟ್ಯೂಬ್ ಅಲ್ವಾ? ಆ ಟ್ಯೂಬ್ ಬರಲ್ಲ, ಅದು ಚಿಕ್ಕ ತೂತಾದ್ರೆ ಹೋಗ್ಬಿಡುತ್ತೆ. ಅದು ಬಲೂನ್ದು ಪಾರ್ಟಿ ಬಲೂನ್ ಮಾಡ್ಯಾರ, ಇದ್ರಲ್ಲಿ ಮಾಡಿರೋದು ಥರ. ಇವಾಗ ಯಜಮಾನ್ರು ಬಂದ್ರಲ್ಲ, ಸೊ ಇವಾಗ ಅವರಿಗೆ ನಾನ್ ವೆಜ್ ತಿನ್ನಲ್ಲ. ಹೇಳ್ತಾ ಇದೀನಿ ತಿನ್ರಿ ನಾನ್ ವೆಜ್, ಮೊಟ್ಟೆ ಮಾಡ್ತೀನಿ ರೀ ಅಂದರೆ ಬೇಡವಂತೆ. ಅವ್ರು ಇನ್ನೂ ಷಷ್ಠಿ ಆಗೋವರೆಗೂ, ಇಲ್ಲ ಅದು ಮುಂಚೆ ಹೋದರೆ, ಇನ್ನು ಮುಂದೆ ಹೋದರೆ ಸಂಕ್ರಾಂತಿ ಹಬ್ಬ ಆಗೋವರೆಗೂ ತಿನ್ನಲ್ಲ ಅಂತಾರೆ ಫ್ರೆಂಡ್ಸ್. ಅದಕ್ಕೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಇಲ್ಲಿ ಯಮ್ಮಿ ದೋಸೆ, 2 ದೋಸೆ, 1 ಗ್ಲಾಸ್ ಕಾಫಿ ಕೊಟ್ಬಿಟ್ರೆ. ಬೆಳಿಗ್ಗೆ ಎತ್ತಿಟ್ಟಿದ್ದೆ ಅವ್ರಿಗೆ ಅಂತಲೇ 1-2 ದೋಸೆ ಮಾಡಿಕೊಡೋಣ ಅಂತ ಎತ್ತಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ಯಾರೋ ಒಬ್ರು ನಂಗೊಂದು ಡೈಲಾಗ್ ಹೊಡೆದ್ರು ಫ್ರೆಂಡ್ಸ್. ಎಲ್ಲಿದ್ದೀರಾ ಸೋಮ್? ಇಲ್ಲಿ ನಾನು ಇದು ಮಾಡಿದ್ರೆ ಅಲ್ಲೋಗೋರೆ ಭಯ. ಇವಾಗ ಯಾಕಂದ್ರೆ ಒಂದು ಡೈಲಾಗ್ ಹೊಡೆದ್ರು. ಹಾಂ ಏನಂತ ಸೋಮ್? ಅದು ಯಾವಾಗ ಕೊಡ್ತೀನೋ ಗೊತ್ತಿಲ್ಲ ನಿನಗೆ ಅಂದರು. ಹಾಂ ಹಂಗೆ ತಿರ್ಕೋಬೇಡಿ. ಇವಾಗ ಏನಂದ್ರು ಗೊತ್ತಾ, ನಾನು ಏನೋ ಹೇಳಿದೆ, ಅದಕ್ಕೆ ಅದು ಯಾವಾಗ ಗೂಸ ಕೊಡ್ತೀನೋ ಗೊತ್ತಿಲ್ಲ ನಿನಗೆ ಅಂತ ಹೇಳಿದ್ರು ಫ್ರೆಂಡ್ಸ್. ಹೊಡಿತಾರಂತೆ. ನೀವು ಹಂಗೆ ಹೊಡೆದ್ರು ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಅವರು ಶರಣಾಗತಿ ಆಗ್ಬಿಟ್ಟು ನೀನೇನಾದ್ರು ಮಾಡ್ಕೊಳ್ಳೆ, ನಿನ್ನ ತಂಟೆಗೆ ನಾನು ಬರಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ರಾಮ ರಘು ಏನಾರು ಮಾಡ್ಕೋ ಅನ್ನೋ ಥರ ಫ್ಯೂಚರ್. ಅಲ್ಲ ನಾನು ದೋಸೆ ಕೊಡ್ತಾಯಿದ್ದೀನಿ ರೀ ಅಂತ ಇದ್ದೀನಿ. ನಿನ್ಗೆ ಯಾವಾಗ ಕೊಡ್ತೀನೋ ಕಾಣೆ ಗೊತ್ತಿಲ್ಲ ಗೂಸ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಅಷ್ಟೆಲ್ಲ ಧೈರ್ಯ ಇಲ್ಲ.
ಸೀನು ಇಲ್ಲ ಅಷ್ಟೆಲ್ಲ. ಆಯಿತು, ಇವಾಗ ರಕ್ಷಿತ್ ಖುಷಿಮಾನ ಕರ್ಕೊಂಬರೋಕ್ಕೆ ಅಂತ ಹೋಗೋನೆ. 6 ಗಂಟೆ ಆಯಿತು. ಸೊ ನಾನು ಇವಾಗ ಶಾಪ್ಗೆ ಹೋಗಲ್ಲ, ಸ್ವಲ್ಪ ಹೆಡ್ಡೇಕ್ ಆಗ್ತಾಯಿದೆ, ಅದಕ್ಕೆ ಡ್ರೆಸ್ಗಳನ್ನ ಆರ್ಡ್ರ್ ಮಾಡಿದ್ದೆ. ಸೊ ಬಂದಿದೆ, ಅದು ಸ್ವಲ್ಪ ದೊಡ್ಡ ಸೈಜ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ಹೇಳಿ ಚೆನ್ನಾಯ್ತಾ, ಹೆವಿ ದೊಡ್ಡದಾಗೋಯ್ತು. ಮುಂದಿನ ವರ್ಷಕ್ಕೆ ಹಾಕ್ಬೇಕನ್ಸುತ್ತೆ ಇದನ್ನ, ಅದಕ್ಕೋಸ್ಕರ ಚೆನ್ನಾಗಿದೆ ಇದು. ಹೇಳಿ ಈ ಥರ ಸಖತ್ತಾಗಿದೆ. 2 ಜೊತೆ ಡ್ರೆಸ್ ಆರ್ಡ್ರ್ ಮಾಡಿದೆ. ಅವಳಿಗೆ ಈ ಥರ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಆರ್ಡ್ರ್ ಮಾಡಿದೆ. ಹೇಳಿ ಈ ಥರ ಹೀಗಿದೆ ಇದು. ಹೇಳಿ ಮಸ್ತಿದೆ, ಕಲರ್ ಕಾಂಬಿನೇಷನ್ ಇದು ತರಿಸಿದ್ದೀನಿ. ಸಣ್ಣ ಇದ್ದಾರೆ, ಹೌದು. ಯಾವ ಫಿಲಮ್ ಹೆಸರು ಇದೆ, ಏನೋ ಹೆಸರು ಫಿಲಮ್ ಹೆಸರು ಮಾಡ್ತಾ ಹುಟ್ಟಿದ್ದೀನಿ. ಚಂದ್ರಮುಖಿ ಪ್ರಾಣಸಖಿ. ಸೊ ಅದಕ್ಕೆ ಅದನ್ನ ನೋಡ್ತಾ ಇದ್ವಿ ನಾನು ಕೀರ್ತಿ ಎಲ್ಲರೂ. ಒಂದಷ್ಟು ಅಮೆಝಾನ್ ಅಲ್ಲಿ ಆರ್ಡ್ರ್, ಅದೇ ಇದನ್ನು ಬೇರೆ ತರಿಸಿದ್ನಲ್ಲ, ಸ್ವಿಮ್ಮಿಂಗ್ ಡ್ರೆಸ್ ತರಿಸಿದ್ದೆ ಅವಳಿಗೆ. ಸೊ ಚೆನ್ನಾಗಿದೆ, ಮಸ್ತಿದೆ, ಚೆನ್ನಾಗಿದೆಲ್ಲ. ಸೊ ಕ್ಲಾತ್ ತುಂಬ ಚೆನ್ನಾಗೈತೆ, ಆರಾಮಾಗಿ ಫ್ರೆಂಡ್ಸ್. ಎಲ್ಲ ಫುಲ್ ಸೆಟ್ ಬರುತ್ತೆ. ಟ್ಯೂಬು, ಕಣ್ಣಿಗೆ ಇದು ಹಾಕ್ಕೊಳ್ಳೋದು, ಏನು ಗ್ಲಾಸು, ಮತ್ತು ಹೆಡ್ ಇದು ಕವರ್ ಮಾಡೋದು, ಟೊಪ್ಪಿ ಎಲ್ಲ ಬಂದಿದೆ. ಟ್ಯೂಬು ಬಂದಿದೆ, ಮತ್ತು ಕಿವಿಗೆ ಹಾಕ್ಕೊಳ್ಳೋದು, ಆ ಥರ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಸೊ ಹಿಂಗೆ ಎಷ್ಟು 600 500 ಏನೋ ಇರಬೇಕು. ನಾನು ಏನಪ್ಪ ಅಂತೀನಿ, ಫೆವಿಕ್ವಿಕ್ ತಂದೆ. ಅದೇನಕ್ಕೆ ಅವಳು ಉಂಗುರ ಒಂದು ಟೆಡ್ಡಿ ಬೇರ್ ಉದ್ರೋಗೈತೆ, ಶಾಪಲ್ಲಿತ್ತು ಅಂತ ತಂದೆ. ನನ್ನ ಪ್ಯಾಂಟ್ ಜೋಬಲ್ಲಿ ಇಟ್ಕೊಂಡಿದ್ದೆ. ಇವಾಗ ಕೈ ಹಾಕೋರು ಏನು ಅಂಟಿಸ್ತೈತೆ, ಏನಪ್ಪ ಇದು ಅಂತ ಅಂದ್ಕೊಂಡು ಇಟ್ಕೊಂಡ್ರೆ ನಾನೇ ಮಾಡ್ಬಿಟ್ಟಿದ್ದೀನಿ ಫೆವಿಕ್ವಿಕ್ಕು. ಮನೆ ಶಾಪ್ಗೆ ಅಂತ ಏನಕ್ಕೋ ತಂದಿದ್ರೇನೋ, ಶಾಪ್ಕಿನ್ನ ಇದಾಯಿತು. ಆಮೇಲೆ ಇನ್ನೊಂದು ಏನು ಗೊತ್ತಾ, ನೋಸ್ ರಿಂಗ್. ಇವಾಗೆಲ್ಲ ಒಂದು ಸ್ವಲ್ಪ ಟ್ರೆಂಡಲ್ಲಿದೆ, ನೋಸ್ ರಿಂಗ್ ಆರ್ಡ್ರ್ ಮಾಡಿದ್ದೆ. ಇಲ್ಲಿಗೆ ಹಾಕ್ಕೊತಾರೆ ಗೊತ್ತಾ, ಮೂಗಿಗೆ ಸೆಂಟ್ರಲ್ಲಿ. ಅದೇನಕ್ಕಾರ ಆಗುತ್ತೆ ಅಂತ ತರಿಸಿದ್ದೆ ಇಲ್ಲಿ 2. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ, ಚೆನ್ನಾಗಿ ಕಾಣಿಸ್ತಿತ್ತು. ಓಕೆ, ನಾನು ಆವಾಗ ಏನು ಮೂಗು ಚುಚ್ಚಿದ್ನಲ್ವ, ಅದು ನೋಡಿ ಕಂಪ್ಲೀಟಾಗಿ ಕ್ಲೋಸೇ ಆಗೋಯ್ತು. ಚುಚ್ಚಿದ್ದೀನೋ ಇಲ್ವೋ ಅಂತ ಗೊತ್ತೇ ಆಗಲ್ಲ, ಹಂಗೆ ಮಾರ್ಕೆ ಮುಚ್ಚೋಯ್ತು. ಎಷ್ಟು ಆಸೆಯಿಂದ ಚುಚ್ಚಿದ್ದೆ. ಏನಿಲ್ಲ, ಇನ್ಮೇಲೆ ಏನು ಮಾಡಬೇಕಂದ್ರೆ ನನ್ನ ಮಗಳಿಗೆ ಅವಳು ಏನಾದರೂ ಬೇಕು ಮೂಗ್ಬಟ್ಟು ಆಸೆ ಅಂತಂದರೆ ಸ್ಟಿಕ್ಕರ್ ಅಂಟಿಸ್ಕೊತಾಳಲ್ಲ, ನಂಗೆ ನಾನು ಈ ಕಡೆ ಒಂದು ಸ್ಟಿಕ್ಕರ್ ಅಂಟಿಸ್ಕೋಬೇಕು ಅಷ್ಟೇ. ಆಗಲ್ಲ, ನನಗೆ ಇದಾಗ್ಬಿಡುತ್ತೆ, ಗಾಯ ಆಗುತ್ತೆ. ಅಪ್ಪ ಇಷ್ಟು ಆಸೆಯಿಂದ ಚುಚ್ಸ್ಕೊಂಡೆ, ಏನು ಮಾಡೋಕ್ಕಲ್ಲ. ಸರಿ, ಖುಷಿಮಾಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬರ್ತಾಳೆ ನನ್ನ ಮಗಳು ಇವಾಗ. ಸ್ಟ್ರೈಟ್ ಇವಾಗ ಮನೆಗಲ್ವ ರಶಿ ಕರ್ಕೋದು, ಅಮ್ಮ ಅಪ್ಪ ಅಂತ ಫುಲ್ ಖುಷಿಯಾಗ್ಬಿಡ್ತಾಳೆ ಇವಾಗ ಬಂದರೆ. ಮುದ್ದು ಬೇಬಿ. ಏನು ಡಿಮ್ಯಾಂಡ್ ಇವತ್ತು? ಬರ್ತಿದ್ದಂಗೆ ಮೇಡಮ್ ಒಂದು ಡಿಮ್ಯಾಂಡ್ ಇಟ್ಟಿರ್ತಾರೆ, ಬಲೂನ್ ಬೇಕಾ? ತೊಳ್ದ್ಬಿಟ್ಟು ವಾಶ್. ಹಾಯ್ ಮಧು, ಹಲೋ ಮಾಡಿ ಎಲ್ರಿಗೂ. ಏನ್ ಬೇಕಂತ ನಾಳೆ ಕೇಳು ಅಂತ ಹೇಳಿದ್ರು. ಏನ್ ಬೇಕು ಖುಷಿ ಅಂತ ಅವ್ರ ಹತ್ರ ಹೇಳ್ತಿರೋದಂತೆ, ಚಿಕನ್ ಕಬಾಬ್ ನಾಳೆ ಅಂತೆ. ಫ್ರೆಂಡ್ಸ್, 1 ತಿಂಗಳಾಯ್ತು ನನ್ನ ಮಗಳಿಗೆ ಮೊಟ್ಟೆ ಕೊಟ್ಟಿದ್ದೀನಿ, ಆದರೆ ಚಿಕನ್ ಮಟನ್ ಅದೆಲ್ಲ ಏನು ಕೊಟ್ಟಿಲ್ಲ. ಅಮ್ಮ ಮೆಹಂದಿ ಅಮ್ಮ. ಫ್ರೆಂಡ್ಸ್, ಇವಾಗ ಏನು ಗೊತ್ತಾ, ನನ್ನ ಮಗಳಿಗೆ ಸ್ವಲ್ಪ ಮೆಹಂದಿ ಕ್ರೇಜು ಜಾಸ್ತಿ. ಸ್ಕೂಲಲ್ಲೆಲ್ಲ ಬಿಡ್ಸ್ಕೊಂಡು ಬರುತ್ತೆ. ಇದನ್ನು ಇಟ್ಬಿಟ್ಟು ಡಿಸೈನು ಅದ್ರ ಮೇಲೇನೋ ಮೆಹಂದಿ ಈ ಥರ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಆ ಥರ ನೋಡೋಣ ಅಂತ ಹೇಳ್ಬಿಟ್ಟು ತರಿಸಿಸ್ದೆ. ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಇದು ನೋಡ್ಬಿಟ್ಟು ನಾನು ಅಪ್ಲೈ ಮಾಡಿ ಆಮೇಲೆ ರಿವ್ಯೂ ಕೊಡ್ತೀನಿ. ಮುದ್ದು ಚಿಚಿ ತಿಂತೆ ಶಾಮಿ? ಯಾಕೆ ಏನು ತಿಂತೆ? ಏನು ತಿಂದೆ ಮುದ್ದು ಬಂಗಾರು? ವಾವ್ ನೋಡಿ ಫ್ರೆಂಡ್ಸ್, ನೋಡಿ ಅವಳಿಗಾಗ ಖುಷಿ ನೋಡಿ. ಏನದು? ಖುಷಿ ಏನದು? ಸ್ವಿಮ್ಮಿಂಗ್ ಡ್ರೆಸ್ ನೋಡಿ. ಐ ಲವ್ ಯು ಅನ್ನೋದು ಅಮ್ಮ ತಂದು ಕೊಟ್ಟಿರೋದು. ಅಮ್ಮಗೆ ಐ ಲವ್ ಯು ಹೇಳ್ಬೇಕಲ್ವಾ? ಬಂಗಾರ ನೀನು. ಅಲ್ಲಿ ನೋಡಲ್ಲಿ ಅಲ್ಲೊಂದು ಜೊತೆ ಡ್ರೆಸ್ಸು ಮುದ್ದಮ್ಮ, ಅಲ್ಲಿ ಒಂದು ಜೊತೆ ಡ್ರೆಸ್. ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋ ಗೋಡು. ನಾಳೆ ಫುಲ್ ಸ್ವಿಮ್ಮಿಂಗ್ ನನ್ನ ಮಗಳಿಗೆ. ಓಕೆ, ನಾಳೆ ರಜಾನಾ? ಓಕೆ,
ಒಂದ್ ನಿಮಿಷ ಸರಿ ಮಾಡಿಲ್ಲ ರಕ್ಷಿ. ಟೈಟ್ ಮಾಡ್ಬೋದು, ಲೂಸ್ ಮಾಡಿ. ಇಲ್ಲಿ ಹಿಂಗ್ ಇಟ್ಕೋ, ಓಕೆ ಓಕೆ ಬೇಬಿ. ಬಟರ್ಫ್ಲೈ ಹತ್ರ ಹೋಗ್ತೀಯಾ? ಬಟರ್ಫ್ಲೈ ಹತ್ರ ಚೌರಿ ಜೊತೆ ಓಕೆ. ಅದು ಕೆಳಗಡೆ ಚಡ್ಡಿ ಬರುತ್ತೆ. ಎಕ್ಸ್ಪೆಂಡಬಲ್ ಎಕ್ಸ್ಪೆಂಡಬಲ್ ಅಲ್ಲ, ಚಡ್ಡಿ ಬರುತ್ತೆ ಬೇರೆ. ಇಲ್ಲ ಇದು ಫುಲ್ ಹಿಂಗೆ ಅಟ್ಯಾಚ್ ಇದೆ. ನಾನು ಹಿಂಗೆ ತಗೊಂಡೆ, ಬೇಡ. ಸೂಪರ್ ಬಂಗಾರು. ಯಾರು ತಂದ್ಕೊಟ್ಟಿದ್ದು? ಕೊಟ್ಟಿದ್ ರಕ್ಷಿತ್, ಕೊಡ್ಸಿದಂದಿಲ್ಲ ಅವಳು. ತಂದ್ಕೊಟ್ಟಿದ್ಯಾರು? ಆರ್ಡರ್ ಮಾಡಿದ್ಯಾರು? ಬೆಲೂನ್ ಎಲ್ಲಿ? ಅಲ್ಲಿ. ಓ, ಅದು ಬ್ಲೂ ಕಲರ್. ಏನ್ ನಿಮ್ಮ ಅಪ್ಪನ ತರ ಫೇವ್ರೆಟ್ ಎಲ್ಲ ಬ್ಲೂ ಕಲರ್. ಚೆನ್ನಾಗಿ ಕಾಣಿಸ್ತಾಳೆ. ಓಕೆ ಫ್ರೆಂಡ್ಸ್, ನಮ್ಮ ಮಗುಗೆ ಇವಾಗ ಮಳೆ ಬರ್ತಿದೆ, ಚಳಿ ಸ್ವಿಮ್ಮಿಂಗ್ ಕರ್ಕೊಂಡಿರ್ತೀವಿ. ಸ್ವಿಮ್ಮಿಂಗ್ ಡ್ರೆಸ್ ಚೆನ್ನಾಗಿ ಕಾಣಿಸ್ತೈತೆ, ಕ್ಯೂಟ್ ಆಗೈತೆ. ಎಷ್ಟು ವರ್ಷದಿಂದ ಇದೆ ಫ್ರೆಂಡ್ಸ್, ಇಡಿಸಿರ್ಲಿಲ್ಲ ನಾವು ಸ್ವಿಮ್ಮಿಂಗ್ ಪೂಲ್ಗೆ. ಯಾಕೆಂದ್ರೆ ಬೇಡ ಅಂತ ಅನ್ಕೊಂಡು ಇವಾಗ ಮೊನ್ನೆ ಶೌರಿ ಎಲ್ಲರೂ ಆಟ ಆಡ್ತಾ ಇದ್ರಂತೆ. ಹಠ ಅಂತ ಹೇಳ್ದು, ಅಪ್ಪ ನಾನು ಸ್ವಿಮ್ಮಿಂಗು ಅಂತ. ಅದಕ್ಕೆ ಸ್ವಿಮ್ಮಿಂಗ್ ಸೂಟ್ ಇರ್ತಾಳೆ, ಅಲ್ಲಿ ಬಿಡಲ್ಲ ಸೆಕ್ಯೂರಿಟಿ. ಅದಕ್ಕೆ ಆರ್ಡರ್ ಮಾಡಿದೆ. ಸ್ವಿಮ್ಮಿಂಗ್ ಸೂಟ್, ಹ್ಯಾಟ್, ಗಾಗಲ್ಸ್ ಎಲ್ಲ. ಗಾಗಲ್ಸ್ ಎಲ್ಲ ಕಂಪಲ್ಸರಿ, 3 ಕಂಪಲ್ಸರಿ. ಮೇಯ್ನು ಟ್ಯೂಬ್ ಬಂದಿದೆ, ಅನ್ನೋ ಥರ ಇದೆ. ಸೊ ಓಕೆ. ಸೂಪರ್ ಬಂಗಾರು, ಸೂಪರ್. ಅಮ್ಮ ಥ್ಯಾಂಕ್ ಯು ಹೇಳು. ಆರ್ಡರ್ ಮಾಡಿದ್ದಕ್ಕೆ ಯಾರು ಆರ್ಡರ್ ಮಾಡಿದ್ದು ಅಲ್ವಾ? ಕವರ್ ಆಗಿದೆ ನೋಡು, ಆಗಲ್ಲ ಅಂತ ಹೇಳ್ದ ಅವನು. ಅಮ್ಮ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಹೇಳು ಅಮ್ಮಗೆ. ಸರಿ ಹೇಳು. ನನಗೆ ಬ್ಯಾಂಗಲ್ ಬಂಗಾರಿ ಇದು. ಬ್ಯಾಂಗಲ್ ಬಂಗಾರಿ. ಅಮ್ಮ ಮಗಳು ಇವತ್ತು ಬ್ಲೂ ಫ್ರೆಂಡ್ಸ್. ಗೊತ್ತೇ. ಸರಿ, ಈ ಡ್ರೆಸ್ ಹಾಕ್ಸ್ತೀನಿ ಅವಳಿಗೆ. ಯಪ್ಪ, ಈ ಡ್ರೆಸ್ಸು ಅದು ಹಾಕ್ಸಿ ನೋಡಬೇಕು. ಸೊ ಓಕೆ, ಇವತ್ತಿನ ವ್ಲಾಗ್ನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಸಿಗೋ ಮತ್ತೆ ಇನ್ನೊಂದು ವ್ಲಾಗ್ನಿಗೆ. ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ ಅಂತ ಹೇಳ್ಕೊಂಡ್ರೆ ಲೈಕ್ ಮಾಡಿ ಅಂತ ಹೇಳು. ಬಾಯ್ ಬಿಟ್ಟು ಹೇಳ್ಬಿಟ್ಟು ಹೇಳು. ಲೈಕ್ ಮಾಡಿ, ನೀಟಾಗಿ ಹೇಳ್ಬೇಕು. ಲವ್ ಯು ಫ್ರೆಂಡ್ಸ್. ಲೈಕ್ ಮಾಡಿ ಅನ್ನು. ಲವ್ ಯು. ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಲ್ಲ, ಇಳಿ ಕೆಳಗಡೆ ಇಳಿ. ಓಕೆ, ಹೋಗೋಣ ಅಪ್ಪ, ಹೋಗೋಣ. ಜಾಬ್ ಇಲ್ಲ ಅದ್ರಲ್ಲಿ. ಮಳೆ ಬರ್ತಿದೆ ಮಗ, ಮಳೆ ಬರ್ತಿದೆ. ಈಗ ನಾಳೆ ಹೋಗೋಣ. ನಾಳೆ ಥ್ಯಾಂಕ್ ಯು. ನಾಳೆ ಹೋಗೋಣ. ಓಕೆ, ಲೈಕ್ ಮಾಡಿ ಅಂದ್ಬಿಡು ಒಂದೊಂದ್ಸಲಿ. ಇಲ್ಲೋಡಿ, ಇಲ್ಲಿ ತಿನ್ಕೊಂಡು ಹೇಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅನ್ನು. ಬರ್ತಾರೆ ಇರು. ಅಲ್ಲಿ ಹೊಸ ಮನೆ ಹತ್ರ ಬರ್ತಾರೆ ಇರು. ಏನಮ್ಮ, ಏನು ಮಳೆ ಬರ್ತಿದೆ, ಬನ್ನಿ ತೋರಿಸ್ತೀನಿ.